ಮಣ್ಣಿನ ಬಗ್ಗೆ ಹೇಳ್ರಿ. ಈ ಮಣ್ಣಿನ ಬಗ್ಗೆ ಹೇಳ್ತೀನಿ ಕೇಳ್ಕೊಳ್ಳಿ. ನಮ್ಮ ಮಣ್ಣಲ್ಲಿ ಮುಕ್ಕೋಟಿ ದೇವತೆಗಳ ನೆಲೆ ಇದೆ. ಓಂಕಾರ, ವೇದ, ಉಪನಿಷತ್ತುಗಳ ಸೆಲೆ ಇದೆ. ಆಯುರ್ವೇದ, ಸಂಜೀವಿನಿಯ ಮಲೆ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮ, ವೀರ ಸಾವರ್ಕರ್, ಟಿಪ್ಪು ಸುಲ್ತಾನ್, ಭಗತ್ ಸಿಂಗ್ರಂತಹ ರಕ್ತದ ಕಲೆ ಇದೆ. ಹಲವಾರು ಜಾತಿ ಧರ್ಮ ಭೇಷಗಳ ಪ್ರೀತಿಯ ಬಲೆ ಇದೆ. ನಾಟಕಕ್ಕೆ ಇಲ್ಲೇ ಸ್ವಲ್ಪ ಡಿಸೈನ್ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಸ್ವಪ್ನ ಅವರು, ಕ್ರಿಯೇಟರ್ ಸ್ವಪ್ನ. ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಳವಳ್ಳಿ ಹತ್ರ ಇರೋ ಅಲಗೂರಿಗೆ ನಾವು ನಾಟಕ ಮಾಡಕ್ಕೆ ಹೋಗ್ತಾ ಇದ್ದೀವಿ. ದೇವನಾಮ್ ಪ್ರಿಯ ಅಶೋಕ. ಮತ್ತು ಸಂಜೆ ಶೋ ಇದೆ. ಇವಾಗ ಆಲ್ರೆಡಿ 11 ಗಂಟೆ 12 ಗಂಟೆ ಆಗಿದೆ. ಈಗ ಎಲ್ಲನೂ ಸರ್ಟಿಫಿಕೇಟ್ ಎಲ್ಲ ತುಂಬಿಕೊಂಡು, ಮಾಮೂಲಿ ಗೊತ್ತಲ್ಲ ಪ್ರಾಪರ್ಟಿ ಕಾಸ್ಟ್ಯೂಮ್ಸ್ ಎಲ್ಲ ತುಂಬಿಕೊಂಡು ಅಲಗೂರಿಗೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಿರ್ತಾರೆ ಅಂತ ತೋರಿಸ್ತೀನಿ, ಬನ್ನಿ. ನಾವೀಗ ಟೈಮ್ ಪಾಸ್ಗೋಸ್ಕರ ಬಸ್ಸಲ್ಲಿ ಗೇಮ್ ಆಡಬೇಕು. ಯಾವ ಗೇಮ್ ಆಡೋದ ಅಂತ ಯೋಚನೆ ಮಾಡ್ತೀವಿ. ಎಲ್ಲರೂ ಬರಲಿ, ಪ್ರತಿಯೊಬ್ಬರು ಯಾರ್ಯಾರು ಬರ್ತಾರೋ ಇವತ್ತೊಂದು ತೋರಿಸ್ತೀನಿ. ಇವತ್ತೊಂದಿಬ್ಬರು ಹೊಸೊಬ್ರು ಬಂದವ್ರೆ, ಅವ್ರನ್ನೆಲ್ಲ ತೋರಿಸ್ತೀನಿ. ಆಮೇಲೆ ಟೈಮ್ ಪಾಸ್ಗೆ ಗೇಮ್ ಅಂದಲ್ಲ, ಅದನ್ನ ಯಾವುದು ಅಂತ ಯೋಚನೆ ಮಾಡಬೇಕು. ಒಂದೆರಡು ಗೇಮ್ ಐತೆ, ಅದು ಯಾವುದು ಅಂತ ನಿಮ್ಗೆ ಆಡ್ ತೋರಿಸ್ತೀವಿ. ಒಂದು ನಿಮಿಷ ಇರಿ. ಕಾವ್ಯ ಅಂತೆ, ಕಾವ್ಯ ಸರಿ. ಯಾವ್ದು ಎಲ್ಲಿ ನಿಮ್ದು ಇದಾ? ಓಕೆ, ಈಗ ರಮ್ಯಾ ಹೋಟ್ಲಲ್ಲಿ ಊಟ. ಬನ್ನಿ ಮಹೇಶಣ್ಣ, ಬನ್ನಿ ಗುರುಗಳೇ. ಆಯ್ತು. ರಾಮಯ್ಯ ಹೋಟೆಲ್. ರಾಮ್ಯಾ ಹೋಟ್ಲ. ನಿಮ್ಮ ಮುಂದಿನ ಇದು ರಮ್ಯಾ ಹೋಟ್ಲು, ರಾಮಯ್ಯ ಹೋಟ್ಲು. ಉತ್ತರಾಧಿಕಾರಿಯಾಗಲು ಅರ್ಹನಾಗಿರುತ್ತೇನೆ. ರಮ್ಯಾ ಹೋಟ್ಲು ಈಗ ನಾವು ಇಲ್ಲಿ ಬಂದ್ರು ರಿಹರ್ಸಲ್ ತಪ್ತಾ ಇಲ್ಲ. ಹುಲಿಗಳೆಲ್ಲ ಇಲ್ಲೂ ಕೂಡ ರಿಹರ್ಸಲ್ ಮಾಡ್ತವ್ರೆ, ಡೈಲಾಗ್ ರಿಹರ್ಸಲ್ ಮಾಡ್ತವ್ರೆ. ಊಟ ಆದ್ಮೇಲೆ ಫ್ರೈಡ್ ರೈಸು, ನೋಡಿ. ಇವಾಗ ರಮ್ಯಾ ಹೋಟ್ಲಲ್ಲಿ ಊಟ ಮುಗಿಸ್ಕೊಂಡ್ವಿ. ಈಗ ಮಳವಳ್ಳಿಗೆ ಹೋಗ್ತಾ ಇದೀವಿ ಇದೇ ಬಸ್ಸಲ್ಲಿ. ಈಗ ಬಸ್ಸಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಆಟಾಡ್ತೀವಿ. ಎಲ್ಲಾರನ್ನೂ ಮಾತಾಡಿಸ್ತೀನಿ. ಅವ್ರಿಗೆ ಒಂದೊಂದು ಕಾಮಿಡಿ ಡೈಲಾಗ್ಸ್ಗಳು ಮತ್ತೆ ಒಂದೊಂದು ಏನಾದರೂ ಹೇಳಿ ಅಂತ ಹೇಳ್ತೀನಿ. ಅವ್ರು ಏನೇನು ಹೇಳ್ತಾರೆ ಅದನ್ನೆಲ್ಲ ನೋಡೋಣ, ಬನ್ನಿ. ರಸಪ್ರಶ್ನೆ ಗೊತ್ತಿಲ್ವಾ? ರಸಪ್ರಶ್ನೆ ಅಂತಂದ್ರೆ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೇನೆ ಉತ್ತರ ಹೇಳೋದು. ಓಕೆನಾ? ನೋಡಿ, ನಮ್ಮ ಆಲೆ ಇಬ್ರು ಕ್ಯಾಂಡಿಡೇಟ್ಗಳು ಕಾಯ್ತಾ ಇದ್ದಾರೆ. ಈಗ ಒಳಗೆ ಹೋಗೋದು ಬಂದೇ ಬಾಕಿ. ಬನ್ನಿ. ಈಗ ನೋಡಿ, 1 ಅವರ್ 2 ಅವರ್ ಜರ್ನಿ ಇದೆ. ಆ ಜರ್ನಿ ಬೋರ್ ಆಗಬಾರ್ದು ಅಂತಂದ್ರೆ ನಾವೆಲ್ಲ ಗೇಮ್ ಆಡಬೇಕು. ನಿಮ್ಗೆ ಏನೇನು ಗೇಮ್ ಗೊತ್ತು ಆ ಗೇಮ್ನ ಹೇಳ್ಕೊಡಿ, ಆಡೋಣ. ಓಕೆನಾ? ಬದುಕನ್ನ ಸೆಟ್ಲ್ ಮಾಡ್ಕೊಂಡಿರೋ ಆತ್ಮ ಬಂಧುಗಳೇ ನೋಡಿ ಸ್ವಲ್ಪ. ಸರಿ ನೋಡಿ, ಇವರು ಸೀರಿಯಲ್ ಆ್ಯಕ್ಟ್ರು, ಆದರೆ ಜನಕ್ಕೆ ಗೊತ್ತಾಯ್ತಾ ಇಲ್ಲ. ಬರ್ತೀನಿ ಮತ್ತೆ. ಧನಂಜಯ್ ಇವರು ಮ್ಯೂಸಿಕ್ಕು. आज तक शराब भी परवाना हुआ था, इतना इधर आगे ಕೆಲಸ. लेकिन आज परवाने ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಎಲ್ಲರೂ ಸೆಟ್ಲ್ ಆಗ್ಬಿಟ್ಟವ್ರೆ. ಯಾರು ಎದೊಳ್ತಾ ಇಲ್ಲ. ನಾನೇ ಎದ್ದೆ. ಆಮೇಲೆ ಗೇಮ್ ಅಂತೂ ಯಾರು ಆಡ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗೋಕ್ಕೆ ಡ್ಯಾನ್ಸ್ ಯಾರು ಮಾಡೋಣ ಅಂತ. ಮುಕ್ಕಾಬುಲ್ಲಾಗೆ ಫುಲ್ ಸ್ಟೆಪ್ ಆಗ್ತಾ ಇದ್ದೀವಿ. ಕನ್ನಡ, ಇಂಗ್ಲೀಷ್, ಹಿಂದಿ ಯಾವುದು ಬಿಡಲಿಲ್ಲ, ಎಲ್ಲದಕ್ಕೂ ಡ್ಯಾನ್ಸು. ಈಗ ಊರುಮಿಳ ಸಾಂಗ್ ಪ್ಲೇ ಮಾಡೋರೆ. ಊರುಮಿಳ ಊರುಮಿಳ ಬಾರೆ ಅಂತ ಸಾಂಗ್ ಇವಾಗ.
ಯಾರು ಗೇಮ್ ಆಡವ ಅಂತಂದರೆ ಯಾರೂ ಬರಲಿಲ್ಲ. ಮ್ಯೂಸಿಕ್ ಹಾಕಿ ಒಂದು ಸ್ವಲ್ಪ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ ತಕ್ಷಣ ನೋಡಿ ಎಲ್ಲರೂ ಬಂದು ಜಾಯ್ನ್ ಆಗಿಬಿಟ್ಟು ಫುಲ್ ಚಿಂದಿ ಮಾಡ್ತಾವ್ರೆ. ಎಲ್ಲರೂ ಮ್ಯೂಸಿಕ್ ಲವರ್ ಆಗ್ಬಿಟ್ಟವ್ರೆ ತುಂಬ. ಈಗ ಪಂಕಜ ಸಾಂಗು ನಾ ಬೋಲ್ಡು ಇರದ ಬಸ್ಸನು ಹತ್ತಿ ಬಂದ ಚೋಕರಿ ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕಿರಿ ಪೋಲಿ ರಾಣಿ ಜೀನನು ನೋಡಿ ನೀವು ನಾಚಿರಿ ಆ ದೇವರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿರಿ. ಈಗ ಸಾಂಗು ಅಮ್ಮಮ್ಮ ಪಾತಿನ ನಾತೆ ಪಾತಿ ಪಾತಿನೇ ನಾ ಪಾತೆ ಅದು ಮುಗಿದ ತಕ್ಷಣ ದಾಬಿಡಿ ದೀಬಿಡಿ ನೀಚೆಯೇ ಒತ್ತು ಕಾಲ. ಇದಾದ್ಮೇಲೆ ಶುರುವಾಯಿತು ಕರಿಯ ಹೆಂಗಂತ ಹೇಳಿ ಸುತ್ತಮುತ್ತ ಮಚ್ಚು ಬ್ಯಾಡಂದ್ರೂ ಹೋಗುತ್ತಿಲ್ಲ ಪ್ರೀತಿ ಹುಚ್ಚು ಕೆಚಾಲೋ ಮಚಾಲೋ ಹೆಂಗೋಲ್ಲ ನಿಂಡವುಗಳು ಆಶಿಕ್ ಗೋಯಿಂದ ಜೇಲ್ರಳ್ಳಿ ಹೆಂಗೋರ್ಲ ನಿನ್ ಕನ್ಸ್ಗಳು ಆಶಿಕ್ ಕೊನೆ ಮನೆ ಕಾನಾಂಟಿಗ್ ಸ್ಕೆಚ್ಚು ಹಾಕಲೇ ಜೈಲೂಟ ಗ್ಯಾರಂಟಿ ಜಿಪ್ಪು ಹಾಕಲೇ. ಈ ಮಣ್ಣಿನ ಬಗ್ಗೆ ಹೇಳ್ರಿ. ಈ ಮಣ್ಣಿನ ಬಗ್ಗೆ ಹೇಳ್ತೀನಿ ಕೇಳ್ಕೊಳ್ಳಿ. ನಮ್ಮ ಮಣ್ಣಲ್ಲಿ ಮುಕ್ಕೋಟಿ ದೇವತೆಗಳ ನೆಲೆ ಇದೆ. ಓಂಕಾರ ವೇದ ಉಪನಿಷತ್ತುಗಳ ಸೆಲೆ ಇದೆ. ಆಯುರ್ವೇದ ಸಂಜೀವಿನಿಯ ಮಲೆ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮ, ವೀರ ಸಾವರ್ಕರ್, ಟಿಪ್ಪು ಸುಲ್ತಾನ್, ಭಗತ್ ಸಿಂಗ್ರಂತಹ ರಕ್ತದ ಕಲೆ ಇದೆ. ಜಾತಿ ಧರ್ಮ ಭೇಷಗಳ ಪ್ರೀತಿಯ ಬಲೆ ಇದೆ. ಅಜಂತ, ಎಲ್ಲೋರ, ಬೇಲೂರು, ಹಳೆಬೀಡು ವೈಚಾರಿಕ ಸಾಂಸ್ಕೃತಿಕ ಶಿಲೆಗಳ ಕಲೆ ಇದೆ. ಚಾಣಕ್ಯ, ಆರ್ಯಭಟ, ವಿಶ್ವೇಶ್ವರಯ್ಯ, ಶಾಕುಂತಲೆ, ಅಬ್ದುಲ್ ಕಲಾಂರಂತಹ ತಲೆ ಇದೆ. ಬುದ್ಧ, ಗಾಂಧಿ ಬಿಟ್ಟೋಗಿರ್ತಕ್ಕಂತಹ ವೈಚಾರಿಕ ತೊಲೆ ಇದೆ. ಅದಕ್ಕಿಂತ ಹೆಚ್ಚಾಗಿ ವೈಚಾರಿಕ ತೊಲೆ, ಬುದ್ಧ ಗಾಂಧಿ ಬಿಟ್ಟೋಗಿರ್ತಕ್ಕಂಥ ವೈಚಾರಿಕ ತೊಲೆ. ಅದಕ್ಕಿಂತ ಹೆಚ್ಚಾಗಿ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಅಲೆ ಇದೆ. ಗೊತ್ತಾಯ್ತಾ? ಕ್ರಿಯೇಷನ್ ಅಂತ ಹಾಕೊಳ್ಳಿ. ಕ್ರಿಯೇಷನ್ ಹಾಕಳ ಅದಕ್ಕೇನಂತೆ ಹಾಕು. ನೋಡಿ ಇವಾಗ ನಾಟಕಕ್ಕೆ ಇಲ್ಲೇ ಸ್ವಲ್ಪ ಡಿಸೈನ್ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಸ್ವಪ್ನ ಅವರು, ಕ್ರಿಯೇಟರ್ ಸ್ವಪ್ನ. ನೋಡಿ ಅಲ್ಲ ಇದು ಯಾವುದು ಮರ? ಮಾವಿನ ಮರ ಸೂಪರ್ ಆಗಿದೆ. ಕೋತಿಗಳು ತುಂಬಾ ಹಣ್ಣುಗಳನ್ನ ಉದುರಿಸ್ಬಿಟ್ಟೈತೆ. ಹಾಗಾಗಿ ನಾವು ಟೇಸ್ಟ್ ಮಾಡಿದ್ವಿ. ಹೆಂಗಿತ್ತು? ಬಹಳ ಸ್ವೀಟ್ ಆಗಿತ್ತು, ತುಂಬಾ ಚೆನ್ನಾಗಿದೆ ಮಾತ್ರ ಹಣ್ಣು. ಹೌದಾ? ನೋಡಿ ಇಲ್ಲಿ ಆಲ್ರೆಡಿ ಹಿಂಗೆ ಉದುರಿಸಿ ಮಡಗಿದೆ. ಆಲ್ರೆಡಿ ಅಲ್ಲಿ ತಿಂದಿರೋದು ಎಷ್ಟು ತುಂಬಾ ಚೆನ್ನಾಗಿ ತಿಂದಿದೆ ಅಂದ್ರೆ ಖುಷಿ ಆಗಿತ್ತು. ಈಗ ಮರ ಹಣ್ಣು ಕಿತ್ಕೊಂಡು ಹೋಗ್ಬೇಕಾರೆ ಸರಿ ಅಲ್ವಾ? ಅದ್ರ ಮಾಡಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ಓಕೆ. ಬ್ಯೂಟಿಫುಲ್. ನಾನು ಬೆಳಿಗ್ಗೆ ಹೇಳ್ದಂಗೆ ರಸಪ್ರಶ್ನೆ ಕಾರ್ಯಕ್ರಮ ಮತ್ತು ಗೇಮ್ ಆಡೋಣ ಅಂತ ಅಂದ್ಕೊಂಡೆ ಬಸ್ಸಲ್ಲಿ. ಆದರೆ ಎಲ್ಲರೂ ಡ್ಯಾನ್ಸ್ ಮಾಡಿ ಸಾಂಗ್ಗಳು ಹಾಕ್ಬಿಟ್ಟು ಕೋಳೆ ಮಾಡಾಕ್ಬಿಟ್ರು. ಅಲ್ಲಿಂದ ಮಾಮೂಲಿ ಬಂದ್ಬಿಟ್ಟು ಮಾನವನ ಕಿತ್ಕೊಂಡು ಈಗ ನಾಟಕ ಶುರುವಾಗ್ತಿದೆ. ಈಗ ಇನ್ನು ಮುಂದೆ ನಾನು ವಿಡಿಯೋ ಮಾಡೋಕ್ಕಾಗಲ್ಲ. ಈಗ ಶೋ ಶುರುವಾಗುತ್ತೆ. ಶೋಗೆ ಹೋಗ್ಬಿಡ್ತೀನಿ. ಇವತ್ತಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.